ಇದು ಯಾವತ್ತು ಮಿಷಿನ್ ಒನ್ನಲ್ಲೇ ಇಡಬೇಕು. ಓಕೆ, ಅದೇ ಜುಗಾಡು ನಿಮಗೆ. ನೀವು 5 ಇಟ್ಕೊಂಡು ಡ್ರರ್ ಅಂದರೆ ಆಗಲ್ಲ ಅದು. ಓಕೆ, ಹಣ ಬಂದಿಲ್ಲ ಅಂತೀರ, ಫೋನ್ ಮಾಡ್ತೀರಾ, ಹಿಂಗೆ ಹೇಳ್ತೀರಾ ನಮ್ಮ ಸ್ಟೂಡೆಂಟ್ ಎಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಒನ್ನಲ್ಲೇ ಇಟ್ಕೊಂಡು ನಿಧಾನವಾಗಿ ಮೂವ್ ಆಗಬೇಕು. ಏನು ಮಾಡ್ತಾರೆ ಸ್ಟೂಡೆಂಟ್ಸ್ ಎಲ್ಲ ಹಿಂಗೆ ಇಟ್ಬಿಡೋದು ಜರ್ರ್ ಅಂತ. ಅದು ಒಳ್ಳೆ ಮಿಕ್ಸಿ ರುಬ್ಬೋದಲ್ಲ, ನಿಮ್ಗೆ ನಿಧಾನವಾಗಿ ನೀಟಾಗಿ ಬರ್ಬೇಕು. ಆ ಥರ ನೀವು ಟ್ರೈನಿಂಗ್ ಮಾಡ್ಬೇಕು. ಈ ಥರ ನೋಡಿ, ಇದೆಲ್ಲ ಆಯಿತು. ಆದಮೇಲೆ ನಾವು ಬಂದುಬಿಟ್ಟು ಇದು ಹೊಸದು ಬಂದಿದೆ ನೋಡಿ. ಇದು ಈ ಮೆಟೀರಿಯಲ್ ಚೈನಾದಿಂದ ಇಂಪೋರ್ಟ್ ಮಾಡೋದು, ಈ ಇಂಡಿಯಲ್ಲಿ ಎಲ್ಲೂ ಸಿಗ್ತಾನೆ ಇಲ್ಲ. ಇದು 520+ ಅಂದ್ಬಿಟ್ಟು ಸೂಪರ್ ಆಗಿದೆ. ಇದು OCO ಗ್ಲಾಸ್ ರಿಮೂವ್ ಮಾಡೋಕ್ಕೆ ನೋಡಿ, ಒಂದು ಟಚ್ ಅಷ್ಟೇ ಆಗೋಯ್ತು, ಅಷ್ಟೇ ಕ್ಲೀನ್. ಅಷ್ಟು ಚೆನ್ನಾಗಿದೆ. ನೀವು ಬೇಕಂದ್ರೆ ನಮ್ಗೆ ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಕೂಡ ನಿಮಗೆ ಕಳಿಸ್ಕೊಡ್ತೀನಿ ಬೇಕಾದ್ರೆ ಪಾರ್ಸಲ್. ಅಂದರೆ ಇದು ಯಾರೇ ಟೆಕ್ನಿಷಿಯನ್ಸ್ ನೋಡ್ತಾ ಇದ್ದಾರೋ ಅವ್ರಿಗೆಲ್ಲ ಯೂಸ್ ಆಗುತ್ತೆ, ಬೇರೆಯವ್ರಿಗೆ ಯೂಸ್ ಆಗೋಲ್ಲ, ಆದರೂ ಟೆಕ್ನಿಷಿಯನ್ಸ್ ಯೂಸ್ ಆಗುತ್ತೆ. ಓಕೆ ನೋಡಿ, ಒಂದು ಶಾರ್ಟಲ್ಲಿ ಕ್ಲೀನ್ ಆಗಿಬಿಡ್ತು ನೀಟಾಗಿ. ಇದು ನೋಡಿ, ಇದು ಅದ್ರ ಟಚ್ ಪ್ಯಾಡ್ ತರಿಸಿದ್ದೀನಿ. ಜಸ್ಟ್ ಹಿಂಗೆ ತೆಗೆದು ಟಚ್ ಪ್ಯಾಡ್ ಹಾಕೋದೇ ಕೆಲಸ ನೋಡಿ. ಆ ಟಚ್ ಪ್ಯಾಡ್ ಇದರದ್ದು. ಓಕೆ, OCO ಗ್ಲಾಸ್ ಪ್ಯಾಡ್ ಅಂತಾರೆ ಇದನ್ನು. అది బ్లూ కలరు మళ్ళీ వైట్ కలర్ ఉందంట. బ్లూ కలర్. హలో బ్రో, బ్లూ కలర్. ఓకే, విత్ ఫ్రేమ్ 5K అంట. తీసుకో ನೋಡಿ, ಹಿಂಗಿದೆಯಾ? ಜಸ್ಟ್ ಇದ್ರ ಮೇಲೆ ಇಡೋದು, ಇಲ್ಲಿ ಇಡೋದು. ಓಕೆ, ಇಟ್ಟು ಮುಚ್ಚಿಬಿಟ್ಟು ಆಪ್ರೇಷನ್ ಮಾಡೋಕ್ಕೆ ಒಳಗೆ ಕಳಿಸೋದು. ಜಸ್ಟ್ ಪಂಚ್ ಅಷ್ಟೇ. ಪರ್ಫೆಕ್ಟ್ ಕೈಂದು చూపిస్తాను చూడండి. ఇదే గ్లాస్ అప్పుడే చేసింది. ఓకే, ఛార్జింగ్ అడుగుతా ఉంది. మీరేమో ఏమనుకుంటారంటే ఓ కాలేదు అనుకుంటారు, ఇట్లుంది. ఓకే, అంతేనా?